ನನ್ನ ಸಂಸ್ಥೆಯ ಇವತ್ತಿನ ದಿವಸ SSLC ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಮಾನ್ಯ ಶಾಸಕರ ಸ್ಥಳೀಯ ಪ್ರವಾಸಾಭಿವೃದ್ಧಿ ನಿಧಿಯಡಿ ವರ್ಗ ಕೋಣೆಗಳ ನಿರ್ಮಾಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿರುವ ದಪಾರೆ ಸಾಹೇಬ್ರೆ ಹಾಗೂ ಮುಖ್ಯ ಅತಿಥಿ ಹಾಗೂ ಸನ್ಮಾನಿತರಾಗಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಮಾನ್ಯ HY ಮೇಟಿ ಸಾಹೇಬ್ರೆ ಹಾಗೂ ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಬಾಗಲಕೋಟೆಯ ಶಂಕರ್ಲಿಂಗ್ ಗೋಗಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಸಂಸ್ಥೆಯ ಸದಸ್ಯರು ಹಾಗೂ ಗಣ್ಯಮಾನ್ಯರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿನಿಯರು ಹಾಗೂ ಎಲ್ಲ ಶಿಕ್ಷಕಿ ಬಂಧುಗಳೇ, ಇವತ್ತಿನ ದಿವಸ ತಮಗೆ ಏನು SSLC ಹಾಗೂ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆಯ ಸಮಾರಂಭವನ್ನು ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಪ್ರಸ್ತುತ SSLC ಓದ್ತಕ್ಕಂಥ ಮಕ್ಕಳು ತಮಗೆ ಮಾರ್ಚ್ 25ರಿಂದ ಏನು SSLC ಬೋರ್ಡ್ ಎಕ್ಸಾಮ್ ಆರಂಭ ಆಗ್ತಾ ಇದೆ. ಅದಕ್ಕೆ ತಾವು ಏನು ಇಡೀ ವರ್ಷವಿಡೀ ಪ್ರಯತ್ನ ಮಾಡಿರ್ತೀರಿ, ತಯಾರಿ ಮಾಡಿರ್ತೀರಿ. ಈ ಒಂದು ಏನು ರಿಮೈನಿಂಗ್ ಡೇಸ್ ಇದೆ, ಆ ಡೇಸ್ನಲ್ಲಿ ನೀವು ಓದಿದ್ದನ್ನು ರಿವಿಷನ್ ಮಾಡಿಕೊಂಡು ಟೆಸ್ಟ್ ಸೀರೀಸ್ ಬರೆದು ಫೈನಲ್ ಎಕ್ಸಾಮ್ ನಿಮಗೆ ಒಂದು ರೀತಿಯಿಂದ ಏನಂದ್ರೆ ರಿಹರ್ಸಲ್ ಸರಣಿ ಪರೀಕ್ಷೆಗಳನ್ನ ಬರೆದ್ಬಿಟ್ಟು ಫೈನಲ್ ಎಕ್ಸಾಮ್ ಕೂಡ ಒಂಥರ ನಿಮಗೆ ಅದೊಂಥರ ಸರಣಿ ಪರೀಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ತಾವು ಎಲ್ಲ ರಿವಿಷನ್ ಮಾಡಿಕೊಂಡು ಎಲ್ಲ ನಿಮ್ಮ ಏನು ತರಗತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ತಾವು ಎಲ್ಲ ವಿಷಯಗಳನ್ನು ಓದಿಕೊಂಡು SSLC ಪರೀಕ್ಷೆಯಲ್ಲಿ ತಾವು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆದುಕೊಂಡು ಸಂಸ್ಥೆಗೆ ಹಾಗೂ ತಮ್ಮ ತಂದೆ ತಾಯಿಯರಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡಬೇಕಂತ ಹೇಳುತ್ತಾ, ನಾನು ಕೂಡ ತಮ್ಮ ರೀತಿಯಲ್ಲಿ ಪ್ರಾಥಮಿಕ ಶಾಲೆ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಕನ್ನಡ ಮೀಡಿಯಮ್ನಲ್ಲಿ 1ರಿಂದ 10ನೇ ತರಗತಿವರೆಗೆ ಓದಿಬಿಟ್ಟು ಆನಂತರ PUC ಧಾರವಾಡ JSSದಲ್ಲಿ ಸೈನ್ಸ್ ವಿಭಾಗವನ್ನು ಮಾಡಿ CETಯಲ್ಲಿ ಅಂದರೆ ಇಂಜಿನಿಯರಿಂಗ್ ಓದಬೇಕಂದ್ರೆ CET ಮೆಡಿಕಲ್ಗೂ ಮೊದಲು CET ಇತ್ತು, ಈ ಪ್ರಸ್ತುತ NEET ಇದೆ. CETಯಲ್ಲಿ 124 ರ್ಯಾಂಕ್ ಪಡೆದು ಬೆಂಗಳೂರು RV ಕಾಲೇಜ್, ರಾಜ್ಯದ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ತಕ್ಕಂಥ RV ಕಾಲೇಜಿನಲ್ಲಿ ENC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ 2015ರಲ್ಲಿ ನಂದು ಇಂಜಿನಿಯರಿಂಗನ್ನು ಮುಗಿಸಿಬಿಟ್ಟು ಆನಂತರ ನನಗೆ ಇಂಜಿನಿಯರಿಂಗ್ ಮುಗಿಸಿದ ನಂತರ ಸಾಕಷ್ಟು ಏನು ಮಲ್ಟಿನ್ಯಾಷನಲ್ ಕಂಪ್ನೀಸ್ MNCs ಬರ್ತಾವಲ್ಲ, ಮೈಕ್ರೋಸಾಫ್ಟ್, ಗೂಗಲ್ ಲೈಕ್ ದಟ್ ಸಾಕಷ್ಟು ಆಫರ್ ಇದ್ದರೂ ಕೂಡ ನಾನು ಅದರ ಕಡೆ ಯಾವುದೇ ಆಸಕ್ತಿ ಕೊಡದೆ ನಾನು ಏನು ಚಿಕ್ಕವನಿಂದ ಬಂದು ಏನು ಬೆಳೆದು ಬಂದಿರುವಂಥದ್ದು ಸಮಾಜದಲ್ಲಿ ಏನು ವಿವಿಧ ಸಂಸ್ಥೆಗಳು ನನಗೆ ಮತ್ತು ಎಲ್ಲ ಗಣ್ಯಮಾನ್ಯರು ಎಲ್ಲ ರೀತಿಯಿಂದ ನನಗೆ ಆರ್ಥಿಕವಾಗಿರ್ಬೋದು ಎಲ್ಲ ಮತ್ತು ಮಾರ್ಗದರ್ಶನ ಮಾಡಿಬಿಟ್ಟು ಏನು ಬೆಳೆಸಿದ್ದಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾನು IAS ಪರೀಕ್ಷೆಗೆ ಡೆಲ್ಲಿ ಏನು ಕರ್ನಾಟಕ ಸರ್ಕಾರ ವತಿಯಿಂದ ಏನು ಸಮಾಜ ಕಲ್ಯಾಣ ಆಗಿರ್ಬೋದು, ಹಿಂದುಳಿದಾಗಿರ್ಬೋದು, ಅಲ್ಪಸಂಖ್ಯಾತರಿಗೆ ಮಕ್ಕಳಿಗೆ ಏನು ಫ್ರೀ IAS KS ಕೋಚಿಂಗ್ ಕೊಡುವಂಥ ಸ್ಕೀಮ್ ಇದೆ. ಆ ಒಂದು OBC ಡಿಪಾರ್ಟ್ಮೆಂಟ್ದಲ್ಲಿ ಆಯ್ಕೆ ಡೆಲ್ಲಿ IAS ಕೋಚಿಂಗ್ ಮಾಡಿ ಸತತ 4 ಬಾರಿ ಮೇನ್ಸನ್ನು ಬರೆದು ಮತ್ತೆ ನಾನು ಇನ್ನು IAS ಪರೀಕ್ಷೆಗೆ ತಯಾರಿ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ನಾನು KPSC ಅವರು ನಡೆಸ್ತಕ್ಕಂಥ ಏನು KS ಎಕ್ಸಾಮ್ ಇದೆ, ಇದರಲ್ಲಿ ಸೆಲೆಕ್ಷನ್ ಆಗಿಬಿಟ್ಟು ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಡಿಪಾರ್ಟ್ಮೆಂಟ್ಗೆ ಆಯ್ಕೆಯಾಗಿ ಬರುವ ಜುಲೈಗೆ ಒಟ್ಟಾರೆಯಾಗಿ 3 ವರ್ಷಗಳ ಸೇವೆ ಆಗ್ತದೆ. ಅದರಲ್ಲಿ 1 ವರ್ಷ ನಮ್ಮ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಹಾಗೂ 2 ವರ್ಷ ಅಂದರೆ ಕಳೆದ 2022 ಮೇದಿಂದ ಬಾಗಲಕೋಟೆ ಜಿಲ್ಲೆಯ ಅಲ್ಪಸಂಖ್ಯಾತರ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತದೆ. ತಮಗೆ ಏನು SSLC ಮುಗಿದ ನಂತರ ಮುಂದೆ ನಿಮಗೆ ಯಾವ ಸ್ಟ್ರೀಮ್ ಹೋಗಬೇಕು, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಥವಾ ಬೇರೆ ಬೇರೆ ವಿಭಾಗಗಳು ಅಂದರೆ ನಿಮ್ಮದೇ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು, ಯಾವ ಸ್ಟ್ರೀಮ್ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋಂಥದ್ದು SSLC ನಂತರದಲ್ಲಿ ನೀವು ನಿರ್ಧಾರ ಮಾಡಬೇಕಾಗ್ತದೆ. ಆ ನಂತರ PUCಯಲ್ಲಿ ಮುಂದೆ ನೀವು ಏನು ಇಂಜಿನಿಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಾ, ಅಥವಾ ಆಫೀಸರ್ ಆಗಬೇಕಾ, ಟೀಚರ್ ಆಗಬೇಕಾ, ಲೆಕ್ಚರ್ ಆಗಬೇಕಾ, ಯಾವುದಾಗಬೇಕಂತ ತಾವು ತೀರ್ಮಾನ ತೆಗೆದುಕೊಂಡು ಆ ಒಂದು ಫೀಲ್ಡನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವು ಮುಂದುವರಿಬೇಕಾಗ್ತದೆ. ನಮ್ಮ ಏನು ಸರ್ಕಾರದ ವತಿಯಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಸಾಕಷ್ಟು ಏನಂದರೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು
ಮೊದಲು ನಮ್ಮ ಡಿಪಾರ್ಟ್ಮೆಂಟ್ ಇದು ಕ್ರೈಸ್ ಅಡಿಯಲ್ಲಿತ್ತು. 2015ರಿಂದ ನಮ್ಮದು ಸ್ವಂತ ಇಲಾಖೆ ಆಗಿದೆ. ಮತ್ತು ಕಳೆದ ವರ್ಷದಿಂದ ಏನು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ CBSE ಪಠ್ಯಕ್ರಮದಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಏನು CBSE ಸ್ಕೂಲ್ ಕೂಡ ನಡೀತಾ ಇದೆ. ಅಂದರೆ ಏನು ಗ್ರಾಮೀಣ ಭಾಗದಿಂದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಏನು ಹಿಂದುಳಿದಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಸ್ತುತ ಪ್ರತಿಯೊಂದು ಜಿಲ್ಲೆಯಲ್ಲಿ CBSE ಪಠ್ಯಕ್ರಮದಲ್ಲಿ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮತ್ತು ಈ ವರ್ಷದ ಬಜೆಟ್ನಲ್ಲಿ ನಮಗೆ ಒಟ್ಟಾರೆ ರಾಜ್ಯದಲ್ಲಿ ಪ್ರಸ್ತುತ ಸ್ಕೂಲ್ಗಳು MDRS ಸ್ಕೂಲ್ ಆಗಿರ್ಬೋದು, APJ ಸ್ಕೂಲ್ ಆಗಿರ್ಬೋದು ಸೇರಿಬಿಟ್ಟು ಒಟ್ಟು 123 ಸ್ಕೂಲ್ಗಳಿದಾವೆ. ಈ ವರ್ಷದ ಬಜೆಟ್ನಲ್ಲಿ ಹೊಸದಾಗಿ ಏನು ಕಳೆದ 20 ವರ್ಷಗಳಲ್ಲಿ ನಮ್ಮಲ್ಲಿ ಏನು 100 ಮೊರಾರ್ಜಿ ಇದ್ದಾವೆ, ಈ ಒಂದೇ ವರ್ಷದಲ್ಲಿ ಹೊಸದಾಗಿ 50 ಮೊರಾರ್ಜಿಗಳು ಸ್ಯಾಂಕ್ಷನ್ ಆಗಿದ್ದಾವೆ. 50 ಅದರ ಜೊತೆಗೆ 100 ಹೊಸ ಹಾಸ್ಟೆಲ್ಗಳು ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ. ಪ್ಲಸ್ ಏನು 2017-18ರಲ್ಲಿ 100 ಮೌಲಾನಾ ಆಜಾದ್ ಸ್ಕೂಲ್ಗಳು, 18-19ರಲ್ಲಿ 100 ಮೌಲಾನಾ ಆಜಾದ್ ಸ್ಕೂಲ್ಗಳು, ಅಂದರೆ ಇವು ಡೇ ಸ್ಕಾಲರ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳಿದ್ದು. ಈ ವರ್ಷದ ಬಜೆಟ್ನಲ್ಲಿ ಮತ್ತೆ ನಮಗೆ ಹೊಸದಾಗಿ 100 ಹೊಸ ಮೌಲಾನಾ ಆಜಾದ್ ಸ್ಕೂಲ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ. ಪ್ಲಸ್ ಈ ಮೌಲಾನಾ ಆಜಾದ್ ಶಾಲೆಗಳ 10ನೇ ತರಗತಿವರೆಗೆ ಮಾತ್ರ ಇರ್ತವೆ. ಅಲ್ಲಿ PUCಯನ್ನು ಕೂಡ ಓದಲಿಕ್ಕೆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಹೊಸದಾಗಿ 25 PU ಕಾಲೇಜುಗಳು ಕೂಡ ಸ್ಯಾಂಕ್ಷನ್ ಅದಾವೆ. ಒಟ್ಟಾರೆ ಈ ವರ್ಷದ ಏನು ಬಜೆಟ್ ಇದೆ ಅದರಾಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಕ್ಕಳಿಗೆ ಅನುಕೂಲ ಆಗುವಂಥ ಸಾಕಷ್ಟು ಏನು ಹೊಸದಾಗಿ ಯೋಜನೆಗಳನ್ನು ಎಲ್ಲ ಬಜೆಟ್ನಲ್ಲಿ ಎಲ್ಲ ಪ್ರಕಟ ಆಗಿದೆ. ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ಮತಕ್ಷೇತ್ರಗಳಲ್ಲಿ ಎಲ್ಲ ಮೊರಾರ್ಜಿ ವಸತಿ ಶಾಲೆಗಳಿದ್ದು ಕಳೆದ ವರ್ಷದಲ್ಲಿ 10 ಏನು ಸ್ಯಾಂಕ್ಷನ್ ಆಗಿದ್ದು ಅದರಲ್ಲಿ ಒಂದು ನಮಗೆ ಗುಳೇದಗುಡ್ಡ ಮೊರಾರ್ಜಿ ಆಗಿದೆ. ಈ ವರ್ಷದಲ್ಲಿ ಕೂಡ ಹೊಸದಾಗಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ 50 ಮೊರಾರ್ಜಿಗಳಲ್ಲಿ ನಮ್ಮ ಜಿಲ್ಲೆಗೆ ಕನಿಷ್ಠ ಒಂದು 2 ಆದರೂ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಅದೇ ರೀತಿ ಹಾಸ್ಟೆಲ್ಗಳು ಕೂಡ ಆಗ್ತಾಯಿದೆ. ಅಷ್ಟೇ ಅಲ್ಲೇ 13ನೇ ಸೆಕ್ಟರ್ ಮೌಲಾನಾ ಆಜಾದ್ ಸ್ಕೂಲ್ ಇದೆ ನಮ್ಮದು 6-10, ಅಲ್ಲೇ PU ಕಾಲೇಜು ಕೂಡ ಆರಂಭ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಏನು ಅಲ್ಪಸಂಖ್ಯಾತ ಮಕ್ಕಳು ಶೈಕ್ಷಣಿಕವಾಗಿ ಯಾವುದೇ ಇತರ ವರ್ಗಗಳಿಗಿಂತ ಯಾವುದೇ ರೀತಿ ಕಡಿಮೆ ಇರದಂತೆ ಮುಂದೆ ಬರಬೇಕು. ದೇಶದ ಏನು ಅಭಿವೃದ್ಧಿ ಕೊಡುಗೆಯಲ್ಲಿ ಅಲ್ಪಸಂಖ್ಯಾತರ ಅಪಾರ ಕೊಡುಗೆಯನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಅವರನ್ನು ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನು ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ ತಾವು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಹೊಸದಾಗಿ ಏನು ಅಲ್ಪಸಂಖ್ಯಾತ ಸಮುದಾಯದಿಂದ ಓದ್ತಕ್ಕಂಥ IAS KS ಮೊದಲ ಏನಂದರೆ ಡೆಲ್ಲಿ, ಹೈದರಾಬಾದ್, ಬೆಂಗಳೂರು ಈ ಥರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೆಲೆಕ್ಷನ್ ಮಾಡಿ ಎಲ್ಲ ಕಳಿಸ್ತಾಯಿದ್ರು. ಈ ವರ್ಷದಿಂದ ಹೊಸದಾಗಿ ಬೆಂಗಳೂರ ನಮ್ಮ ಏನು ಇಲಾಖೆಯ ಹಜ್ ಭವನದಲ್ಲಿ ಅಲ್ಲೇ ಏನು ವಸತಿ ಆಯಿತು, ಊಟ ಸಹಿತ ಪ್ರಖ್ಯಾತ ಏನು IAS ಸಂಸ್ಥೆ ಇನ್ಸೈಟ್ ಇದೆ ಬೆಂಗಳೂರು, ಅವರಿಂದ ಏನು IAS KS ಕೋಚಿಂಗ್ ಕೂಡ ಕಳೆದ 1 ತಿಂಗಳಿಂದ ಆರಂಭ ಆಗಿದೆ ಹಜ್ ಭವನದಲ್ಲಿ. ಈ ವರ್ಷದಲ್ಲಿ ಏನೀಗ ಹೊಸದಾಗಿ KS ಕರೆದಾರೆ ಮತ್ತು IAS ಕರೆದಾರೆ. ಆ ಮಕ್ಕಳಿಗೆ ಕೂಡ ಎಲ್ಲ ರೀತಿ ಅನುಕೂಲ ಆಗಲಿಕ್ಕೆ ಏನು ಪಠ್ಯಕ್ರಮ ಬದಲಾಗುತ್ತಿರುತ್ತದೆ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ತರಬೇತಿಯನ್ನು ಕೂಡ ನಮ್ಮ ಏನು ಸರ್ಕಾರದಿಂದ ಎಲ್ಲ ಕೊಡೋ ವ್ಯವಸ್ಥೆ ಆಗ್ತಾಯಿದೆ. ಅಷ್ಟೇ ಅಲ್ಲದೆ ಯಾರು BEd DEd ಓದ್ತಾ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಪ್ರತಿ ವರ್ಷ 25,000 ರೂಪಾಯಿ ಅದು ಪ್ರೋತ್ಸಾಹನ ಕೊಡ್ತಾಯಿದ್ದೀವಿ. ಮತ್ತು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಆಯಿತು, ರಾಜ್ಯದಲ್ಲಿ ಆಯಿತು ಅಪಾರ ಅಲ್ಪಸಂಖ್ಯಾತ ಸಮುದಾಯ ಅಂದರೆ ಜನಸಂಖ್ಯೆ 15% ಜಾಸ್ತಿ ಇರೋದ್ರಿಂದ ಈಗ ನಮಗೇನು SLC ಮುಗಿದ ನಂತರ ಡಿಗ್ರಿ ಮುಗಿದ ನಂತರ ಏನು ಬರ್ತಾರೆ ಮಕ್ಕಳು ಎಲ್ಲರೂ ಕೂಡ ನಮಗೇನು ಹಾಸ್ಟೆಲ್ಗೆ ಲಿಮಿಟೆಡ್ ಸೀಟ್ ಇರೋ ಕಾರಣ ನಮಗೆ ಎಲ್ಲರಿಗೂ ಸೀಟ್ ಕೊಡೋಕ್ಕಾಗೋದಿಲ್ಲ. ಅದ ಕಾರಣ ಹಾಸ್ಟೆಲ್ ಸಿಗದೆ ಅಂತ ಮಕ್ಕಳು ಕೂಡ ಏನು ಹೊರಗಡೆ ರೆಂಟ್ ಮಾಡಿಕೊಂಡು PGಯಲ್ಲಿ ಇದ್ಕೊಂಡು ಏನು ಓದ್ತಿರ್ತಾರೆ ಅವರು ಕೂಡ ಅನುಕೂಲ ಆಗಲ್ಲ ಅನ್ನೋ ಒಂದು ದಿವಸ ವಿದ್ಯಾಶ್ರೀ ಯೋಜನೆಯಡಿ ಅವರು ಕೂಡ ಪ್ರತಿ ತಿಂಗಳೇನು 1500 ರೂಪಾಯಿ ಕೊಡುವಂಥ ಒಂದು ವ್ಯವಸ್ಥೆ ಅದು ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ 1 to 8th ಮಕ್ಕಳಿಗೆ ರಾಜ್ಯ ಸರ್ಕಾರದಿಂದ, ಆನಂತರ 9th ಆನ್ವರ್ಡ್ಸ್ ಮಕ್ಕಳಿಗೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ದಿಂದ ಏನು ಪೋಸ್ಟ್ ಮ್ಯಾಟ್ರಿಕ್ ಹಾಗೂ MCM ಸ್ಕಾಲರ್ಶಿಪ್ ಮೆರಿಟ್ ಕಮ್ಮಿನ್ಸ್ ಅನ್ನು ಕೂಡ ಸ್ಕಾಲರ್ಶಿಪ್ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಈ ರೀತಿಯಾಗಿ ಏನು ಸರ್ಕಾರದಿಂದ ವಿವಿಧ ಯೋಜನೆಗಳನ್ನು ಹಮ್ಮಿಕೊಂಡು
ಎಲ್ಲ ಏನು ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಅನುಕೂಲ ಆಗಲಿ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಏನು ಹಿಂದುಳಿದಿರ್ತಕ್ಕಂಥ ಈ ಸಾಚಾರ್ ಕಮಿಟಿ ವರದಿ ಏನು ಬಂತ, ವರದಿ ಬಂದ ನಂತರ ನಮಗೆ ಏನು ದೇಶದಲ್ಲಿ ಅವಾಗ 2004ರಿಂದ ಏನು ಇದು ಪ್ರಧಾನಮಂತ್ರಿಗಳ 15 ವರ್ಷದ ಕಾರ್ಯಕ್ರಮ PM 15 ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತ ಎಲ್ಲ ಅಂದರೆ ಎಲ್ಲ ಇಟ್ ಇನ್ಕ್ಲೂಡ್ಸ್ ಆಲ್ ಪ್ಯಾರಾಮೀಟರ್ಸ್, ಎಜುಕೇಷನಲ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಎಲ್ಲ ಪ್ಯಾರಾಮೀಟರ್ಗಳು ಕೊಟ್ಟರಿಂದ ಎವ್ರಿ ಕ್ವಾರ್ಟರ್ಲಿ ಕೂಡ ಅದು ಮೀಟಿಂಗ್ ಕೂಡ ಆಗ್ತಾಯಿದೆ PM 15 ಪಾಯಿಂಟ್ ಪ್ರೋಗ್ರಾಮ್ ಅಂತ. ಅದರ ಅಡಿಯಲ್ಲಿ MSDP ಕೂಡ ಮಲ್ಟಿ ಸೆಕ್ಟರಲ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಏನು ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಏನು ಬ್ಯಾಕ್ವರ್ಡ್ ಏರಿಯಾಸ್ ಇವೆ ಅಲ್ಲಿ ಕೂಡ ಹೊಸದಾಗಿ ಹಾಸ್ಟೆಲ್ಗಳಾಗಿರ್ಬೋದು, ಹಾಸ್ಪಿಟಲ್, ಸ್ಕೂಲ್ಗಳು ಆಗಬೇಕಂತ ಅದು ಕೂಡ ಏನು ಹೊಸದಾಗಿ ಇನ್ಫ್ರಾಸ್ಟ್ರಕ್ಚರ್ ಆಗುವಂಥ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ ಏನು ಸರ್ಕಾರದಿಂದ ಏನು ಯೋಜನೆಗಳಿದಾವೆ ಅವೆಲ್ಲ ಸದುಪಯೋಗಪಡಿಸ್ಕೊಂಡು ತಾವು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಅಪಾರ ಶ್ರಮ ವಹಿಸಬೇಕಂತ ಹೇಳುತ್ತಾ, ಅಷ್ಟೇ ಅಲ್ಲದೆ ಈ ಒಂದು ಬಾಗಲಕೋಟೆ ಜಿಲ್ಲೆಯ ಈ ಒಂದು ಪ್ರಸ್ತುತ ಮತಕ್ಷೇತ್ರದಲ್ಲಿ ಮಾನ್ಯ ಶಾಸಕರು ಕೂಡ ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಅಪಾರ ಒಂದು ಗೌರವ ಹೊಂದಿ ಸಾಕಷ್ಟು ಅವರಿಗೆ ಯೋಜನೆಗಳನ್ನ ಒದಗಿಸಲಿಕ್ಕೆ, ಅಷ್ಟೇ ಅಲ್ಲದೆ ಈ ಒಂದು ನಮ್ಮ ನಿಗಮ ಇದೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಅದರ ಅಡಿಯಲ್ಲಿ ಏನು ಬೇರೆ ಬೇರೆ ಟ್ಯಾಕ್ಸಿ, ಗೂಡ್ಸು, ಸಾಲ ಸೌಲಭ್ಯ ಅವೆಲ್ಲ ಏನು ಶ್ರಮಶಕ್ತಿ ಈ ಥರ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಅವೇನಾದ್ರೂ ಕ್ಷೇತ್ರವಾರು ಟಾರ್ಗೆಟ್ಗಳು ಅಷ್ಟೇ 5-6 ಇವೆ. ಬಟ್ ಅಪ್ಲಿಕೇಶನ್ಸ್ ಎಲ್ಲ 1000 ಬರ್ತವೆ. ನೀವು ಎಲ್ಲ ನೋಡಿರ್ಬೋದು, ಫಸ್ಟ್ ಟೈಮ್ ಜಿಲ್ಲಾ ಮಟ್ಟದ ಜನತಾ ದರ್ಶನ ಅಕ್ಟೋಬರಲ್ಲಿ ನಡೆದಂಥ ಸಂದರ್ಭದಲ್ಲಿ ಅವತ್ತು ಏನಂದರೆ ಇದು ಕೊನೆಯ ದಿನ ಇತ್ತು, ಏನು ಸಾಲ ಸೌಲಭ್ಯ KMDC ಲಾಸ್ಟ್ ಅಪ್ಲಿಕೇಶನ್ ಹಾಕೋದು. ಎಲ್ಲ ಜಿಲ್ಲಾ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಆವಾಗ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲೇ ಜನತಾ ದರ್ಶನ ನಡೆಯುವ ಸಂದರ್ಭದಲ್ಲಿ ಒಂದು 50%ಗಿಂತ ಜಾಸ್ತಿ ಅಪ್ಲಿಕೇಶನ್ ನಮಗೆ ಎಲ್ಲ KMDC ಬಂದಿತ್ತು. ಸೊ ಅಷ್ಟು ಡಿಮ್ಯಾಂಡ್ ಇದೆ, ಬಟ್ ಟಾರ್ಗೆಟ್ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಈ ಒಂದು ಟಾರ್ಗೆಟನ್ನು ಹೆಚ್ಚಿಸಲಿಕ್ಕೆ ಎಲ್ಲ ಶ್ರಮ ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಕ್ಷೇತ್ರ ಆಗಿರ್ಬೋದು, ಜಿಲ್ಲೆಯಲ್ಲಿ ಒಂದು ಅಲ್ಪಸಂಖ್ಯಾತ ಸಮುದಾಯ ಅಭಿವೃದ್ಧಿಗಾಗಿ ಏನೇನು ಸರ್ಕಾರದ ಯೋಜನೆಗಳಿದ್ದಾವೆ ಮಾನ್ಯ ಶಾಸಕರ ಒಂದು ಸಹಯೋಗದೊಂದಿಗೆ ಸರ್ಕಾರದಿಂದ ತರಲಿಕ್ಕೆ ಸಾಕಷ್ಟು ಶ್ರಮ ಜಿಲ್ಲಾ ವಕ್ಫ್ ಅಧ್ಯಕ್ಷರಾಗಿರ್ಬೋದು, ಮತ್ತು ಕರ್ನಾಟಕ ಮುಸ್ಲಿಂ ಯೂನಿಟಿ ಅಧ್ಯಕ್ಷರಾಗಿರ್ಬೋದು, ಹಾಗೂ ಈ ಒಂದು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಬೆಪಾರಿ ಸಾಹೇಬರಾಗಿರ್ಬೋದು, ಮತ್ತು ಎಲ್ಲ ಸಮಾಜ ವಿವಿಧ ಗಣ್ಯಮಾನ್ಯರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ವತಿಯಿಂದ ಸಮಾಜದ ಅಭಿವೃದ್ಧಿಗಾಗಿ ಜಿಲ್ಲೆಯಲ್ಲಿ ಎಷ್ಟು ಸಾಧ್ಯವಿದೆ ಅಷ್ಟು ನಾವು ಸತತ ಪ್ರಯತ್ನ ಮಾಡುತ್ತಾ ಸಮಾಜದ ಮುಖ್ಯವಾಹಿನಿ ತರಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತಾ ತಮಗೆಲ್ಲ ಉಜ್ವಲ ಭವಿಷ್ಯ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತು. ನಮಸ್ಕಾರ.